ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಅರ್ಧಂಬರ್ಧ ಮುಖ ತೋರಿಸ್ಕೊಂಡು ಎಲ್ಲೋಯ್ತವಳಪ್ಪ ಇವಳು ಅನ್ಕೊತಾ ಇದ್ದೀರಾ? ಸೀರಿಯಸ್ಲಿ ಗೈಸ್, ಒಳ್ಳೆ ಈ ಯೂಟ್ಯೂಬ್ ಲಾಗರ್ಸು ಪಂಟ್ರ ಥರ ಹಿಂಗೆ ಹಿಂಗೆ ತಿರ್ಗ್ಸೋಣ ಅಂತ ತಿರ್ಗಿಸ್ತೀನಿ. ಬಟ್ ನನ್ನ ಮುಖನೇ ಕವರ್ ಆಗಲ್ಲ ಗೈಸ್, ಬೈಕೋಬೇಡಿ, ಕರೆಕ್ಟಾಗಿ ಕವರ್ ಆಗ್ತಾ ಇಲ್ಲ. ಏನೀಗ ಚಪ್ಪಲಿ ತೋರಿಸ್ತಾವಳೆ ಅಂತಲೂ ಅನ್ಕೋಬೇಡಿ, ಬೈಕೋಬೇಡಿ ಫ್ರೆಂಡ್ಸು. ಹೊಸ ಚಪ್ಪಲಿ ಅದಕ್ಕೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಅದಕ್ಕೋಸ್ಕರ ಬೈಕೋಬೇಡಿ. ಓಕೆ, ಏನು ಗೊತ್ತಾ, ಸಂಡೇ ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದೀರಾ ಅಂತ, ಅಥವಾ ಹೊಸದಾಗಿ ನೋಡೋರು ಯಾರಾದರೂ ಇದ್ದರೆ ಯಾರೆಲ್ಲ ಸಂಡೇನ ಹೆಂಗೆಲ್ಲ ಸ್ಪೆಂಡ್ ಮಾಡಿದ್ರಿ ಅಂತ ಹೇಳಿ. ನಮಗೆಲ್ಲ ಎರಡೆರಡು ದಿನ ರಜೆ ಫ್ರೆಂಡ್ಸ್, ಸ್ಯಾಟರ್ಡೆ ಸಂಡೇ. ಸೊ ಸ್ಯಾಟರ್ಡೇನೂ ಸ್ವಲ್ಪ ಸುತ್ತಕ್ಕೆ ಹೋಗಿದ್ದೆ. ಅದರದ್ದು ಒಂದು ಲಾಗ್ ಇದೆ, ನೆಕ್ಸ್ಟ್ ಬರುತ್ತೆ. ಸೊ ಎಸ್, ಸಂಡೇ ದಿನ ಬೋರ್ ಆಯಿತು, ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು. ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಸುಮ್ಮನೆ ಮನೆಯಲ್ಲೇ ಇರೋಕ್ಕೆ ಬೋರ್ ಆಗಿತ್ತು. ಅರೌಂಡು 4:30 ಆಗಿದೆ ಟೈಮು. 4:30 ಹತ್ತತ್ರ 5 ಆಗ್ತಾ ಬಂದಿತ್ತು. ಎಸ್, ಅಲ್ಲಿ ಆಗಿರ್ಬೋದು 5 o'clock. ಆಚೆ ಕಡೆ ಹೋಗಿದ್ದು ಬರೋಣ ಸ್ವಲ್ಪೊತ್ತು ಅಂದರೆ, ಮನೆಯಲ್ಲೇ ಕೂತ್ರೆ ಸುಮ್ಮನೆ ಫೋನ್ ನೋಡ್ಕೊಂಡು ಇರ್ಬಿಡ್ತೀನಿ ಫ್ರೆಂಡ್ಸ್, ಬೇರೆ ಏನೂ ಮಾಡೋದಿಲ್ಲ. ಅದಕ್ಕೆ ಆಚೆ ಹೋದರೆ ಸ್ವಲ್ಪ ನನಗೆ ರಿಫ್ರೆಶ್ ಆಗಬೇಕಾಗಿತ್ತು. ಬೆಳಿಗ್ಗೆಯಿಂದ ಸ್ವಲ್ಪ ಮನೆ ಎಲ್ಲ ಏನೋ ರೀಸೆಟ್ ಮಾಡ್ಕೊಂಡಿದ್ನಲ್ಲ, ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಆಚೆ ಹೋಗಿಬಿಟ್ಟು ಅಲ್ಲೇ ಹೋಗಿ ಕೂತ್ಕೊಂಡು ಸ್ವಲ್ಪ ಕೆಲಸ ಮಾಡೋಣ ಅಂತ ಹೊರಟಿದ್ದೆ. ನೋಡಿ ಫ್ರೆಂಡ್ಸ್, ಈವ್ನಿಂಗ್ 5 ಆಗಿದೆ. ನೋಡಿ ಟೈಮ್ ಕಾಣಿಸ್ತಿದೆ ಅನಿಸುತ್ತೆ, 17:02. ಇಟ್ಸ್ 5 o'clock 2 minutes ಆಗಿರೋದು. ಸೊ ಆ ವೆದರ್ ಹೆಂಗಿದೆ ನೋಡಿ ಗೈಸ್, ಅದಕ್ಕೆ ಸೀರಿಯಸ್ಲಿ ನಂಗಂತೂ ಬ್ಯಾಂಗ್ಳೂರು ವೆದರ್ ಇದೇ ಕಾರಣಕ್ಕೆ ಇಷ್ಟ ಆಗೋದು. ಯಾವಾಗಲೂ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಗೈಸ್. ಆ ಫಾಗಿ ನೋಡಿ ಯಾವ ಥರ ಇದೆ, ಸಕ್ಕತ್ತಾಗಿ ಫೀಲ್ ಕೊಡುತ್ತೆ. ಯಾರೂ ಇಲ್ಲ ಸಂಡೇ. ಮೆಟ್ರೋ ಬಂತು, ಬನ್ನಿ ಫ್ರೆಂಡ್ಸ್ ಹೋಗೋಣ. ಹೋಗ್ಬಿಟ್ಟು ಎಲ್ಲಿ ಹೋಗ್ತೀನಿ ಅಂತ, ಮಂತ್ರಿ ಸ್ಕ್ವೇರ್ಗೆ ಫ್ರೆಂಡ್ಸ್, ಬೇರೆ ಇನ್ನೆಲ್ಲೂ ಇಲ್ಲ. ಹೋಗಿ KFCಯಲ್ಲಿ ಕೂತ್ಕೊಂಡು ಸ್ವಲ್ಪ ತಿನ್ಕೊಂಡು, ವರ್ಕ್ ಇತ್ತು. ಶಾಪ್ ಅಂತ ಅಲ್ಲ ಫ್ರೆಂಡ್ಸ್, ಏನಕ್ಕೆ ಅಲ್ಲೇ ಹೋಗಿ ವರ್ಕ್ ಮಾಡಿದ್ದು ಅಂತ ಅಂದರೆ, ನಿಜವಾಗ್ಲೂ ಸಂಡೇ ದಿನ ಮನೇಲಿ ಕೂತ್ ಕೆಲಸ ಮಾಡೋಕ್ಕಂತೂ ಮನಸ್ಸಾಗಲ್ಲ. ಸುಮ್ಮನೆ ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡಿಬಿಡ್ತೀನಿ. ಅದಕ್ಕೆ ಆಚೆ ಹೋದರೆ ಬೇರೆ ಬೇರೆ ಜನರನ್ನು ನೋಡ್ಬೋದು. ಸ್ವಲ್ಪ ಏನೋ ನಾನು ರೆಡಿಯಾಗಿ ಹೋಗಿರ್ತೀನಲ್ವ, ಆ ಒಂದು ಜೋಶ್ ಇರುತ್ತೆ. ಆ ಜೋಶಲ್ಲಿ ಆಚೆ ಕಡೆ ಹೋಗಿ ಕೂತ್ಕೊಂಡು ಕೆಲಸ ಎಲ್ಲ ಮಾಡ್ಕೊಂಡು ಬರ್ಬೋದು. ಸೊ ಹಾಗಾಗಿ ಅಷ್ಟೇ, ಇನ್ನೇನು ಇಲ್ಲ. ಆಲ್ಸೋ ನನಗೂ ಒಂದು ಟೈಮ್ ಪಾಸ್ ಆಗುತ್ತಲ್ಲ ಅಂತ ಅಷ್ಟೆ. ಮಾಲೆಲ್ಲ 1-2 ರೌಂಡ್ ಹಾಕಿದೆ. ಝೂಡಿಯೋಗೆಲ್ಲ ಸ್ವಲ್ಪ ಹೋಗಿ ಬಂದೆ. ನಮ್ಮ ಹುಡುಗಿರಿಗೆ ಲಿಪ್ಸ್ಟಿಕ್ ಕಲೆಕ್ಷನ್ನು ಸ್ವಲ್ಪ ಹೊಸದಾಗಿ ಬಂದಿತ್ತು, ಎತ್ಕೊಂಡೆ. ಆಲ್ಮೋಸ್ಟು ಏನು ಜಾಸ್ತಿ ವೀಡಿಯೋ ಎಲ್ಲ ಮಾಡಲಿಲ್ಲ ಫ್ರೆಂಡ್ಸ್, ನಾನು ಎಂಜಾಯ್ ಮಾಡಿ ಇದ್ದು ಬಂದೆ. ಅಂದರೆ ಇಷ್ಟೇ ಇದು. ಸಂಡೇ ದಿನ ನಾನು ಜಸ್ಟ್ ಆಚೆ ಹೋಗಿದ್ದು, ಏನು ಮಾಡಿದೆ, ಹೇಗೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಅಷ್ಟೇ. ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಿಟ್ಟು ವಾಪಸ್ಸು ಮೆಟ್ರೋ ಕಡೆಗೆ ಹೊರಟೆ. ಬ್ಯಾಗು ಸ್ಕ್ಯಾನಿಂಗಿಗೆ ಎತ್ತಾಕ್ಬಿಟ್ಟು ಸ್ಕ್ಯಾನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮೆಟ್ರೋ ಹತ್ಕೊಂಡು ಮೆಟ್ರೋ ಇಳ್ಕೊಂಡು ಮನೆ ಕಡೆ ಹೊರಟಿದ್ದು. ಮತ್ತು ಫ್ರೆಂಡ್ಸ್, ಏನು ಸಮಾಚಾರ, ಎಲ್ರದ್ದು ಸಂಡೇ ಹೇಗಿತ್ತು? ಏನು ಗೊತ್ತಾ ಫ್ರೆಂಡ್ಸ್, ಈ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಒಬ್ಬೊಬ್ಬರೇ ಓಡಾಡೋದು ಕಮ್ಮಿನೇ ಗೈಸ್. ಯಾರಾದರೂ ಫ್ರೆಂಡ್ಸ್ ಜೊತೆನೇ ಹೋಗ್ತಾರೆ, ಆಲ್ಮೋಸ್ಟ್ ಫ್ರೆಂಡ್ಸ್ ಜೊತೆ ಹೋಗ್ತಾರೆ. ನನಗೆ ಸ್ವಲ್ಪ ನಾನು ಲೈಕ್ ಡಿಸರ್ವಿಂಗ್ ಥರ ಗೈಸ್, ತುಂಬ ಅಂದರೆ ನನಗೆ ಓಕೆ, ನನ್ನ ಫ್ರೆಂಡ್ ಸರ್ಕಲ್ಲು ತುಂಬ ಕಮ್ಮಿನೇ ಇರೋದು. ಬಟ್ ನಾನು ಹೋಗ್ತೀನಿ, ಇಲ್ಲ ಅಂತಲ್ಲ. ಈ ಔಟಿಂಗ್ ಏನಾದರೂ ಹೋದರೆ ಅಥವಾ ತುಂಬ ಲಾಂಗ್ ಎಲ್ಲಾದರೂ ಹೋಗೋದಿದ್ರೆ ಮಾತ್ರ ಸಣ್ಣ ಪುಟ್ಟದಕ್ಕೆಲ್ಲ ಶಾಪಿಂಗ್ ಆಗಿರ್ಬೋದು, ಈವನ್ ಮೂವಿಗೂ ಅಷ್ಟೇ ಗೈಸ್. ನೀವು ಒಬ್ಬೊಬ್ಬರೇ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ಯಾವಾಗ ಮೂವಿ ನೋಡೋದನ್ನು ಪ್ರಾಕ್ಟೀಸ್ ಮಾಡ್ತಿರೋ ಎಮೋಷ್ನಲಿ ಸ್ಟ್ರಾಂಗ್ ಆಗ್ತೀರಾ. ಸೀರಿಯಸ್ಲಿ, ಬೇಕಿದ್ರೆ ಯಾರೆಲ್ಲ ಇದನ್ನು ಟ್ರೈ ಮಾಡಿಲ್ವೋ ಟ್ರೈ ಮಾಡಿ ನೋಡಿ. ಯಾರೂ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಟ್ರೈ ಮಾಡಿ ನೋಡಿ, ಓಕೆನಾ? ತಾತಪ್ಪ ನನಗೆ ಆವಾಗಲಿಂದನೂ ನನ್ನೇ ನೋಡ್ತಾ ಇದ್ರು ಗೈಸ್, ಅದಕ್ಕೆ ನಗು ಬರ್ತಾಯಿತ್ತು ನನಗೆ. ಎಲ್ಲರೂ ರೋಡಲ್ಲಿ ಹೋಗ್ಬೇಕಾದ್ರೆ ಯಪ್ಪ
ಹೊಸದಾಗಿ ಫೀಲ್ ಆಗ್ತಿದೆ ಗೈಸ್ ಈ ಥರ ವೀಡಿಯೋ ಮಾಡ್ಕೊಂಡು ಹೋಗೋದನ್ನು. ಏನು ಮಾಡ್ತಾಳೆ ಈ ಹುಡುಗಿ ಅನ್ಕೊಂತಾ ಇರ್ತಾರೆ. ಹಾಗೆ ಅಲ್ಲಿನೂ ಅಷ್ಟೇ ಗೈಸ್, ಒಂದು ಹುಡುಗಿ ಬಂದುಬಿಟ್ಟು ನಂದೇನೋ ನಾನು ಸಿಕ್ಕಾಪಟ್ಟೆ ಫೇಮಸ್ ಎಲ್ಲ ಆಗ್ಬಿಟ್ಟಿನೇನೋ ಅಂದ್ಕೊಂಡು, ಅಕ್ಕ ಅಕ್ಕ ನಿಮ್ದು ಇದನ್ನು ತೋರಿಸಿ, ಸಬ್ಸ್ಕ್ರೈಬರ್ ತೋರಿಸಿ, ವ್ಯೂಸ್ ತೋರಿಸಿ, ಎಲ್ಲನೂ ಕ್ವೆಶನ್ ಕೇಳ್ತಾ ಇದ್ದಾಳೆ. ಚಿಕ್ಕ ಹುಡುಗಿ ಗೈಸ್, ಎಷ್ಟು ಕ್ವೆಶನ್ ಕೇಳಿದ್ಲು ಗೊತ್ತಾ, ನೀವು ಫೇಮಸ್ ಆಗಿದ್ದೀರಾ ಯೂಟ್ಯೂಬಲ್ಲಿ, ನಿಮ್ದು ಇದು ಏನಿದೆ ಹಾಗೆ ಹೀಗೆ ಅಂತ. ಇಲ್ಲಮ್ಮ, ನಾನು ಇವಾಗ ಸ್ಟಾರ್ಟ್ ಮಾಡಿರೋದು, ನಾನು ಇನ್ನೂ ಫೇಮಸ್ ಆಗಿಲ್ಲ, ಫೇಮಸ್ ಆಗ್ತೀನಿ, ನೀ ನನ್ನ ವೀಡಿಯೋಸ್ ನೋಡು ಅಂತ ಹೇಳ್ಬಿಟ್ಟು ಒಳಗೆ ನನ್ನ ID ಕೊಟ್ಬಿಟ್ಟು ಬಂದಿರೋದು ಗೈಸ್. ಆ ಒಂದು ಕ್ಲಿಪ್ ತೊಗೊಂಡಿದ್ದೆ, ಬಟ್ ಅವರಮ್ಮ ಎಲ್ಲ ಬೇಡ ಅಂತ ಹೇಳಿದ್ರು. ಮತ್ತು ಯಾಕೆ ಸುಮ್ಮನೆ ಪಾಪ ಅಂತ ಅಂದ್ಕೊಂಡು, ಚಿಕ್ಕ ಹುಡುಗಿ ಹತ್ತತ್ರ ಒಂದು ತ್ರೀ ಸ್ಟ್ಯಾಂಡರ್ಡ್ 4 ಸ್ಟ್ಯಾಂಡರ್ಡ್ ಇರ್ಬೋದು. ಸೊ ಎಸ್, ಇಲ್ಲಿಂದ ಮನೆಗೆ ಬಂದಿದ್ದು. ಎಸ್ ಗೈಸ್, ಪ್ಲೀಸ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡ್ತಾಯಿರಿ ವೀಡಿಯೋಸ್ನ. ನೆಕ್ಸ್ಟು ಚೆನ್ನಾಗಿರೋ ವೀಡಿಯೋಸು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡ್ತೀನಿ. ಇದು ಎಲ್ಲ ಜಸ್ಟ್ ಹಾಗೆ ಮಾಡಿರೋದು. ಸೊ ಹೋಪ್ ಎಲ್ಲ ಒಂದು ಕಡೆ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.